ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ತುಂಬ ದಿನ ಆದಮೇಲೆ ಈ ರೀತಿ ಲೆಂತಿ ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ನನ್ನ ಕೆಲವು ವ್ಯೂವರ್ಸ್ಗೆ ಈ ರೀತಿ ವ್ಲಾಗ್ ಅಥವಾ ಈ ರೀತಿ ಲೆಂತಿ ವೀಡಿಯೋಸ್ ಇಷ್ಟಪಡ್ತಾರೆ. ಅದು ತುಂಬ ಕಮ್ಮಿ ವ್ಯೂವರ್ಸ್ ಅಂತ ಅಂದ್ಕೊಳ್ತೀನಿ, ಯಾಕೆಂದರೆ ಜಾಸ್ತಿ ವ್ಯೂಸ್ ಬರೋದಿಲ್ಲ. ಬಟ್ ಐ ಪರ್ಸ್ನಲಿ ಎಂಜಾಯ್ ಈ ರೀತಿ ಲಾಂಗ್ ವೀಡಿಯೋಸ್ ನೋಡೋಕ್ಕೂ ಇಷ್ಟ, ಶೂಟ್ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೂ ತುಂಬ ಇಷ್ಟ. ಈ ವಿಡಿಯೋನ ನಾನು 1 ವೀಕ್ ಬ್ಯಾಕ್ ಶೂಟ್ ಮಾಡಿದ್ದೆ, ಬಟ್ ಸಮ್ ರೀಸನ್ ನನಗೆ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಇನ್ನು ಇಲ್ಲಿ ನಾನು ಮಧ್ಯಾಹ್ನದ ಊಟಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಗೋರಿಕಾಯಿ ಜೊತೆಗೆ ಹೆಸರು ಕಾಳು ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ, ಜೊತೆಗೆ ಮುದ್ದೆ ಕಾಂಬಿನೇಷನ್ ಮಾಡ್ಕೊಳ್ತಾ ಇದ್ದೀನಿ. ನನಗಂತೂ ಮುದ್ದೆ ಅಂದರೆ ತುಂಬ ಇಷ್ಟ, ನನ್ನ ಹಸ್ಬೆಂಡ್ಗೂ ಕೂಡ ಮುದ್ದೆ ಅಂದರೆ ಇಷ್ಟ. ನಾನಿಲ್ಲಿ ಗೋರಿಕಾಯಿ ಜೊತೆ ಹೆಸರು ಕಾಳು ನೆನೆಸಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಉಪ್ಪು ಮತ್ತು ನೀರು ಹಾಕಿ 1-2 ವಿಷಲ್ ತಗೊಳ್ತಾ ಇದ್ದೀನಿ. ಹೆಸರು ಕಾಳು ಬೇಗನೆ ಬೇಯುತ್ತೆ ಕೂಡ. ಇನ್ನು ಇದು ಬೇಯಬೇಕಾದ್ರೆ ನಾನು ಜೊತೆಗೆ ಮಸಾಲೆನ ಮಾಡ್ಕೊಳ್ತಾ ಇದ್ದೀನಿ. ಈ ಬಸ್ಸಾರು ಇದೆಲ್ಲ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ. ಹಸಿಯಾಗಿ ಕೂಡ ರುಬ್ಬಿ ಮಾಡ್ತಾರೆ, ಜೊತೆಗೆ ಮಸಾಲೆನ ಫ್ರೈ ಮಾಡಿ ಕೂಡ ಮಾಡ್ತಾರೆ. ಬಟ್ ನಾನು ಕಲ್ತಿರೋ ಮೆಥಡ್ ಈ ರೀತಿ. ಸೊ ನಾನು ಫ್ರೈ ಮಾಡಿಕೊಂಡು ಮಾಡ್ತೀನಿ. ಸ್ವಲ್ಪ ಎಣ್ಣೆ ಹಾಕಿ 1 ಚಮಚದಷ್ಟು ಜೀರಿಗೆ, 1-2 ಚಮಚದಷ್ಟು ಕಾಳು ಮೆಣಸು, ಪೆಪ್ಪರ್ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈರುಳ್ಳಿ, 10 ಎಸಳು ಬೆಳ್ಳುಳ್ಳಿ, 1 ಮೀಡಿಯಮ್ ಗಾತ್ರದ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಬಸ್ಸಾರ್ದು ಡೀಟೇಲ್ ರೆಸಿಪಿನ ನಾನೀಗ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ತುಂಬ ಹಳೆಯ ವಿಡಿಯೋಗಳಲ್ಲಿ, ನೀವು ಚೆಕ್ ಮಾಡ್ಬೋದು. ನಾನಿಲ್ಲಿ ಜಸ್ಟ್ ಮೇಲಿಂದ ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ. ಖಾರಕ್ಕೆ ನಾನು 1 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಕಾಳುಮೆಣಸು ಕೂಡ ಹಾಕ್ಕೊಂಡಿದ್ದೀನಲ್ಲ, ಸೊ ನಾನು ಬ್ಯಾಡಿಗೆ ಮೆಣಸು ಎಕ್ಸ್ಟ್ರಾ ಏನು ಬಳಸ್ತಾ ಇಲ್ಲ. ಟೊಮೆಟೊನೂ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ 1 ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾವು ಏನು ಕಾಳು ಹಾಗೂ ಗೋರಿಕಾಯಿ ಬೇಯಕ್ಕಿಟ್ಟಿದ್ವಲ್ಲ, ಅದು ಚೆನ್ನಾಗಿ ಬೆಂದಿದೆ. ಅದನ್ನು ನಾನು ಬಸ್ದು ಅಂದರೆ ನೀರನ್ನ ತೆಗೆದು ಕಾಳನ್ನ ಮಾತ್ರ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ ಮತ್ತು ನಾವು ಫ್ರೈ ಮಾಡಿರೋ ಈರುಳ್ಳಿ ಟೊಮೆಟೊ ಎಲ್ಲ ಇದೆಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಕಾಳನ್ನು ಕೂಡ 1-2 ಚಮಚದಷ್ಟು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಚಮಚದಷ್ಟು ಧನಿಯಾ ಪುಡಿನ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ಒಳ್ಳೆ ಟೇಸ್ಟ್ ಕೊಡುತ್ತೆ ಅಷ್ಟೇ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಇಲ್ಲಿ ಪಲ್ಯಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಬ್ಯಾಡಿಗೆ ಮೆಣಸು ಎಲ್ಲ ಹಾಕಿ ಅದಕ್ಕೆ ಈರುಳ್ಳಿ ಚೆನ್ನಾಗಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಮಗೆ ಪಲ್ಯಗಳಲ್ಲಿ ಈರುಳ್ಳಿ ಹಾಕಿದ್ರೆ, ಪರ್ಟಿಕ್ಯುಲರ್ಲಿ ಈ ಬಸ್ಸಾರಿಗೆ ಮಾಡೋ ಪಲ್ಯಕ್ಕೆ ಈರುಳ್ಳಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಇನ್ನು ಚೆನ್ನಾಗಿ ಫ್ರೈ ಆಗಬೇಕಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಜೊತೆ ಅರಿಶಿನದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನೀವು ಯಾವ ಥರ ಬಸ್ಸಾರು ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ? ಚೆನ್ನಾಗಿ ಈ ಒಗ್ಗರಣೆ ಎಲ್ಲ ಫ್ರೈ ಆದಮೇಲೆ ನಾವು ಬೇಯಿಸಿರುವಂತಹ ಕಾಳು ಮತ್ತು ಸೊಪ್ಪಿದ್ರೆ ಸೊಪ್ಪು ಹಾಕ್ಕೊಳ್ಬೋದು. ನಾನು ಬರೀ ಗೋರಿಕಾಯಿ ಮತ್ತು ಹೆಸರು ಕಾಳನ್ನ ಹಾಕ್ಕೊಂಡಿದ್ದೀನಿ. ತುಂಬ ವೆರೈಟಿ, ತುಂಬ ವಿಧದಲ್ಲಿ ಮಾಡ್ತಾರೆ. ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಹಾಕಬೇಕು. ನನಗಂತೂ ಈ ಪಲ್ಯಗಳಲ್ಲಿ ತೆಂಗಿನಕಾಯಿ ತುರಿ ಜಾಸ್ತಿ ಇದ್ದರೆ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಪಲ್ಯ ಹಾಗೇ ಹೋಯಿತು. ಇನ್ನು ನಾವು ಬಸ್ಸಾರಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಸಿಂಪಲ್ ಒಗ್ಗರಣೆ, ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕರಿಬೇವಿನ ಸೊಪ್ಪು, ಬೇಕಿದ್ರೆ ನೀವು ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಬೇಕಿದ್ರೆ ಹಾಕ್ಕೊಳ್ಬೋದು. ಆ ಒಗ್ಗರಣೆಗೆ ರುಬ್ಬಿರುವಂತಹ ಮಸಾಲೆ ಹಾಕ್ಕೊಂಡು ಬಸ್ದಿರುವಂತಹ ನೀರನ್ನು ಹಾಕ್ಕೊಂಡು ನೀವು ಇನ್ನೊಂದು ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಟೊಮೆಟೊ ಬಳಸಿದ್ನಲ್ಲ, ಅದಷ್ಟು ಹುಳಿ ಇರಲಿಲ್ಲ, ಅದಕ್ಕೆ ನಾನು ಇಲ್ಲಿ ಹುಣಸೆ ಹಣ್ಣಿನ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಈಗ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ, ಟೇಸ್ಟ್ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಕಿದ್ದಲ್ಲಿ ಹಾಕ್ಕೊಳ್ಬೋದು. ಇನ್ನು ಈ ಮುದ್ದೆ, ಬಸ್ಸಾರು, ಉಪ್ಸಾರು, ಮಸ್ಸೊಪ್ಪು ಈ ರೀತಿಯ ಅಡುಗೆಗಳು ನಮ್ಮ ಮಂಗಳೂರು ಕಡೆ ಅಂದರೆ ಕರಾವಳಿ ಕಡೆ ಮಾಡೋದಿಲ್ಲ. ಈ ಕಡೆ ಅಂದರೆ ಮೈಸೂರು, ಮಂಡ್ಯ, ಬ್ಯಾಂಗ್ಳೂರು ಈ ಸೈಡು ಜಾಸ್ತಿ ಮಾಡ್ತಾರೆ. ನನ್ನ ವ್ಯೂವರ್ಸ್ ಮಂಗಳೂರು ಕಡೆಯವರು ಯಾರಿದ್ದರೆ ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ, ಆಯಿತಾ? ತುಂಬಾ ರುಚಿಯಾಗಿರುತ್ತೆ. ಬಟ್ ಮುದ್ದೆ ತಿನ್ನೋದಕ್ಕೆ ಮಾತ್ರ ಅಭ್ಯಾಸ ಬೇಕು. ಅಭ್ಯಾಸ ಇದ್ದವ್ರಿಗೆ ಖಂಡಿತವಾಗ್ಲೂ ಇದು ತುಂಬ ಇಷ್ಟ ಆಗುತ್ತೆ.
ಬಸ್ಸಾರು ಮಾಡಿದ್ರೆ ಮುದ್ದೆ ಇಲ್ಲ ಅಂದರೆ ಹೇಗೆ? ಸೊ ಮುದ್ದೆ ಕೂಡ ಮಾಡಿದ್ದೆ. ಮುದ್ದೆ ಅಷ್ಟು ಪರ್ಫೆಕ್ಟಾಗಿ ಮಾಡೋದಕ್ಕೆ ಬರೋದಿಲ್ಲ, ಬಟ್ ಅದೇ ಹೇಳಿದ್ನಲ್ಲ, ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಅಂದ್ಬಿಟ್ಟು ಸೊ ಟ್ರೈ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ಸುಮಾರಾಗಿ ಮುದ್ದೆ ಮಾಡ್ತೀನಿ. ಏನಿಲ್ಲ, 2 ಕಪ್ ನೀರು ಕುದಿ ಬಂದಾಗ 1 ಕಪ್ಪಷ್ಟು ಮುದ್ದೆ ಅಂದರೆ ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸಿ ಮತ್ತು ಮಿಕ್ಸ್ ಮಾಡಿಕೊಳ್ಬೇಕು. ಒಂದು ಚೂರು ಗಂಟಿಲ್ಲದೆ ಇರೋ ಹಾಗೆ ನೀವು ಮಿಕ್ಸ್ ಮಾಡಿಕೊಳ್ಬೇಕು. ನೀರು ಕುದಿಯೋಕೆ ಇಟ್ಟಾಗಲೇ ಉಪ್ಪು ಮತ್ತು ಎಣ್ಣೆ ಎಲ್ಲ ಹಾಕಿ ಮಾಡುವಂಥದ್ದು. ಮಾತ್ರ ಬಸ್ಸಾರು, ಈ ಉಪ್ಸಾರು ಇದಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್. ನಮಗಂತೂ ತುಂಬಾ ಇಷ್ಟ. ನನ್ನ ಮಗ ಅಷ್ಟು ತಿನ್ನೋದಿಲ್ಲ, ಬಟ್ ನಾನು ನನ್ನ ಹಸ್ಬೆಂಡ್ ತುಂಬ ಎಂಜಾಯ್ ಮಾಡ್ತೀವಿ ಈ ರೆಸಿಪಿನ. ಮಧ್ಯ ಬಿಸಿ ಬಿಸಿ ಮುದ್ದೆಗೆ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಬಸ್ಸಾರು ಪಲ್ಯ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ಮಜವಾಗಿರುತ್ತೆ. ಯಾರಿಗೆಲ್ಲ ಮುದ್ದೆ ಊಟ ಇಷ್ಟ ಕಮೆಂಟ್ ಮಾಡಿ. ಈ ಕಿಚನ್ ಸಿಂಕಲ್ಲಿರೋ ಟ್ಯಾಪು ಅಥವಾ ಈ ನಾವು ಬಾತ್ರೂಮಲ್ಲಿ ವಾಶ್ ಬೇಸಿನ್ನಲ್ಲಿರೋ ಟ್ಯಾಪ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ, ಟೈಲ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಹ್ಯಾಪಿ ಪ್ಲ್ಯಾನೆಟ್ ಅವರ ಕ್ಲೀನಿಂಗ್ ಲಿಕ್ವಿಡ್ನ ಬಳಸ್ತಾ ಇದ್ದೀನಿ. ಲೈಮ್ ಸ್ಕೇಲ್ ರಿಮೂವರ್ ಏನಿದೆ ಅಂದರೆ ನೀರಿನ ಕಲೆಗೆ, ಹಾರ್ಡ್ ವಾಟರ್ ಕಲೆ ಎಲ್ಲ ಕ್ಲೀನ್ ಆಗುತ್ತೆ. ಇದರಲ್ಲಿ ತುಂಬ ಪಳಪಳ ಅಂತ ಹೊಳೆಯುತ್ತೆ. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ, ಬಟ್ ನಾನು ಪರ್ಸ್ನಲ್ಲಾಗಿ ಯೂಸ್ ಮಾಡಿ ತುಂಬ ಒಳ್ಳೆ ರಿಸಲ್ಟ್ನ ನೋಡಿರೋದಕ್ಕೆ ನಾನಿಲ್ಲಿ ನಿಮಗೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಜಸ್ಟ್ ಸ್ಪ್ರೇ ಮಾಡಿ 5 ನಿಮಿಷ ಹಾಗೆ ಬಿಟ್ಟು ಸ್ಕ್ರಬ್ಬರಲ್ಲಿ ಒಂದು ಲೈಟಾಗಿ ಸ್ಕ್ರಬ್ ಮಾಡಿದ್ರೆ ಸಾಕು, ಪಳ ಅಂತ ಹೊಳೆಯುತ್ತೆ. ನೀವೇ ನೋಡ್ಬೋದು, ಲಾಸ್ಟಲ್ಲಿ ತುಂಬ ಒಳ್ಳೆ ಶೈನಿಂಗ್ ಕೊಡುತ್ತೆ. ಬರೀ ಟ್ಯಾಪ್ ಅಲ್ಲ, ನೀವು ಟೈಲ್ಸ್ನ ಕೂಡ ಕ್ಲೀನ್ ಮಾಡ್ಕೊಳ್ಬೋದು, ಮಿರರ್ಸ್ನ ಕ್ಲೀನ್ ಮಾಡ್ಕೊಳ್ಬೋದು. ಇನ್ನು ಇಲ್ಲಿ ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ಸ್ ಯೂಸ್ ಮಾಡಿಲ್ಲದೆ ಇರೋದ್ರಿಂದ ನಿಮ್ಮ ಕೈಗೆ ಯಾವುದೇ ರೀತಿ ಅಲರ್ಜಿ ಆಗೋದಿಲ್ಲ. ನೀವೇ ನೋಡ್ಬೋದು ಟ್ಯಾಪ್ ಎಲ್ಲ ಎಷ್ಟು ಶೈನಿಂಗ್ ಬಂದಿದೆ ಅಲ್ವಾ. ನೀವೇನಾದರೂ ಹ್ಯಾಪಿ ಪ್ಲ್ಯಾನೆಟ್ ಅವರ ಈ ಲಿಕ್ವಿಡ್ ಕ್ಲೀನರ್ ಬೈ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಬೈ ಮಾಡ್ಬೋದು. ನಾನೇ ಗ್ಯಾರಂಟಿ ಕೊಡ್ತೀನಿ, ತುಂಬಾ ಯೂಸ್ಫುಲ್ ಇದೆ. ಇನ್ನು ಈ ರೀತಿ ಬಾಟಲ್ಸ್ ಅಂದರೆ ತುಂಬ ಸಣ್ಣ ಓಪನಿಂಗ್ ಇರುವಂತಹ ಬಾಟಲಿದ್ದು ಅದನ್ನು ಒಳಗಡೆ ಕ್ಲೀನ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ರೆ ಈ ಟಿಪ್ನ ಫಾಲೋ ಮಾಡಿ. ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಂದು 2 ಚಮಚದಷ್ಟು ಅಕ್ಕಿ ಆ್ಯಂಡ್ 2 ಚಮಚದಷ್ಟು ಕಲ್ಲುಪ್ಪು ಹಾಕಿ ಅದಕ್ಕೆ ನಾರ್ಮಲ್ ನೀವು ಡಿಶ್ ವಾಷಿಂಗ್ ಲಿಕ್ವಿಡ್ ಏನಿರುತ್ತೆ ಅದೊಂದು 2 ಡ್ರಾಪ್ ಹಾಕಿ ಚೆನ್ನಾಗಿ ಅದನ್ನು ಕುಲುಕ್ಸಿದ್ರೆ ಒಳಗಡೆ ಕ್ಲೀನ್ ಆಗುತ್ತೆ. ಅಂದರೆ ಅದು ಒಳಗಡೆ ಇನ್ ಕೇಸ್ ಏನಾದರೂ ಈ ಗ್ರೀನ್ ಕಲರ್ ಪಾಚಿ ಕಟ್ಕೊಂಡಂಗಿದ್ರೆ ಅಥವಾ ಏನಾದರೂ ಮಣ್ಣೇನಾದರೂ ಕೂತಿದ್ರೆ ತುಂಬ ಈಸಿಯಾಗಿ ಅದು ಕ್ಲೀನ್ ಆಗುತ್ತೆ. ಜಸ್ಟ್ ಚೆನ್ನಾಗಿ ಕುಲುಕ್ಸ್ಬಿಟ್ಟು ನೀರು ಹಾಕಿ ವಾಶ್ ಮಾಡಿದರೆ ಆಯಿತು. ಇದಂತೂ ವೆರಿ ಯೂಸ್ಫುಲ್ ಟಿಪ್. ಅಲ್ಲದೆ ಗ್ಲಾಸ್ ಬಾಟಲ್ಸ್ಗೆ ಒಳ್ಳೆ ಶೈನ್ ಕೊಡುತ್ತೆ ಈ ರೀತಿ ಕ್ಲೀನ್ ಮಾಡೋದ್ರಿಂದ. ನೀವು ಟ್ರೈ ಮಾಡಿ ನೆಕ್ಸ್ಟ್ ಟೈಮು, ಮತ್ತು ನನಗೆ ಕಮೆಂಟ್ಸಲ್ಲಿ ಹೇಳಿ ಈ ಟಿಪ್ ನಿಮಗೆ ಯೂಸ್ ಆಯಿತಾ ಅಂತಂದ್ಬಿಟ್ಟು. ಯಾವ ನಂಬರ್ ಸೀಕ್ವೆನ್ಸ್ ಅನ್ನು ಎಕ್ಸೆಲ್ ಅನ್ನ ಕರೆಕ್ಟ್ ಆಗಿಲ್ಲ, ಕರೆಕ್ಟ್ ಬರಲ್ಲ. ಕರೆಕ್ಟ್ ಕ್ಲೀನಾಗಿ ಟೆಕ್ಸ್ಟ್ ಬುಕ್ ಎಲ್ಲ ನೋಡಿ ಮತ್ತೆ ಕ್ವಶನ್ಸ್ ಈ ಮಾವಿನ ಹಣ್ಣು ಹಲಸಿನ ಹಣ್ಣು ಸೀಸನಲ್ಲಂತೂ ಮನೆಯಲ್ಲಿ ವೆರೈಟಿ ರೆಸಿಪಿ ಟ್ರೈ ಮಾಡ್ತಾನೇ ಇರ್ತೀವಿ. ಅದರಲ್ಲೂ ಇತ್ತೀಚೆಗೆ ತುಂಬಾ ವೈರಲ್ ಆದಂತಹ ಮಾವಿನ ಹಣ್ಣಿನ ಸಿಹಿ ಕಡುಬು. ನನಗಂತೂ ಮಾವಿನ ಹಣ್ಣಂದರೆ ತುಂಬಾ ಇಷ್ಟ. ಐ ಲವ್ ಮ್ಯಾಂಗೋಸ್.
ಆ್ಯಕ್ಚುಲಿ ಈ ಸೀಸನ್ಗೆ ನಾನು ವೆಯ್ಟ್ ಮಾಡ್ತಾನೆ ಇರ್ತೀನಿ ಯಾವಾಗಲೂ, ಪ್ರತಿ ವರ್ಷವೂ. ಸೊ ಈ ರೆಸಿಪಿ ನೋಡಿದ ಮೇಲಂತೂ ವೈ ನಾಟ್ ಅ ಗಿವ್ ಇಟ್ ಅ ಟ್ರೈ ಅಂತ ಅಂದ್ಕೊಂಡೆ. ನಾನಿಲ್ಲಿ ಅರ್ಧ ಮಲ್ಲಿಕಾ ಮಾವಿನ ಹಣ್ಣನ್ನು ಯೂಸ್ ಮಾಡಿರೋದು. ಫಸ್ಟ್ ಟ್ರೈ ಮಾಡ್ತಾ ಇರೋದಲ್ವಾ, ಸೊ ಕಮ್ಮಿ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದು. ಇನ್ನು ನಾನಿಲ್ಲಿ ಮಾವಿನ ಹಣ್ಣನ್ನು ರುಬ್ಕೊಳ್ತಾ ಇದ್ದೀನಿ. ಅರ್ಧ ಮಾವಿನ ಹಣ್ಣು ಬಳಸಿದ್ದೀನಿ. ಇದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಬೇಡ, ಸ್ವೀಟ್ ಇರಬೇಕಲ್ವ. ಸೊ ಸ್ವಲ್ಪ ಉಪ್ಪು, ಒಂದು 2 ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೇಕು. ಏನಕ್ಕೆ ಅಂತ ನಾನು ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ. ರೆಸಿಪಿನಲ್ಲಿ ಸಕ್ಕರೆ ಹಾಕಿರಲಿಲ್ಲ, ಬಟ್ ನಾನು ಸಕ್ಕರೆ ಬೇಕು ಅಂತ ನಾನು ಹಾಕ್ಕೊಂಡೆ. ಬಟ್ ಜಾಸ್ತಿ ಹಾಕ್ಕೊಳ್ಬೇಕು. ಹಿಟ್ಟು ಈ ರೀತಿ ಗಟ್ಟಿಯಾಗಿ ನೀರು ಹಾಕ್ದೇ ರುಬ್ಬಿ ರೆಡಿ ಮಾಡ್ಕೊಳ್ಳೋಣ. ಇನ್ನು ಸಿಹಿ ಕಡುಬುಗೆ ಒಳಗಡೆ ಸ್ವೀಟ್ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಒಂದು 2 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ತೆಂಗಿನಕಾಯಿ ತುರಿನ ಹಾಕಿ ಬೆಲ್ಲ ಹಾಕ್ಕೊಳ್ಬೇಕು. ನಾನು ಬೆಲ್ಲದ ಪುಡಿನ ಬಳಸಿದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಈ ಕಾಯಿ ಒಬ್ಬಟ್ಟಿಗೆಲ್ಲ ಬೆಲ್ಲ ಮಾಡ್ಕೊಳ್ತೀರಲ್ಲ ಹೂರಣ, ಆ ರೀತಿ ಇದು ಬೆಲ್ಲ ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇವರ್ಗೆ ನಾನಿಲ್ಲಿ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಈ ರೀತಿ ಗಟ್ಟಿ ಆಗಬೇಕು ಅದು. ನಾರ್ಮಲ್ ನಾವು ಸಿಹಿ ಕಡುಬಿಗೆ ಹೇಗೆ ಮಾಡ್ಕೊಳ್ತೀವೋ ಬಾಳೆ ಎಲೆಯಲ್ಲಿ, ಆ ರೀತಿ ಇದನ್ನು ಪ್ಯಾಕ್ ಮಾಡ್ಕೊಳ್ಳೋದು. ಒಂದೇನಂತಂದರೆ ನಾವಿಲ್ಲಿ ಮಾವಿನ ಹಣ್ಣನ್ನು ಬೇಸಾಗಿ ತೊಗೊಂಡಿದ್ದೀವಿ ಅಷ್ಟೇ. ನಾನು ನನಗೆ ಸೈಜ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬಾಳೆ ಎಲೆನ ಕಟ್ ಮಾಡಿ ತೊಳ್ಕೊಳ್ತಾ ಇದ್ದೀನಿ. ಈ ಬಾಳೆ ಎಲೆಯಲ್ಲಿ ನಾವು ಫೋಲ್ಡ್ ಮಾಡಬೇಕಾದ್ರೆ ಈ ರೀತಿ ನಾವು ಬೆಂಕಿನಲ್ಲಿ ಇಟ್ಟು ಅದನ್ನು ಸ್ವಲ್ಪ ಬಾಡಿಸಿ ಫೋಲ್ಡ್ ಮಾಡೋದ್ರಿಂದ ಬಾಳೆ ಎಲೆ ಹರಿಯೋದಿಲ್ಲ. ಇನ್ನು ಈ ರೀತಿ ಬಾಡಿಸಿರುವಂತಹ ಬಾಳೆ ಎಲೆಗೆ ಸ್ವಲ್ಪ ತುಪ್ಪ ಸವರಿ, ನಂತರ ನಾವು ಮಾವಿನ ಹಣ್ಣಿಂದು ಏನು ರುಬ್ಬಿಟ್ಕೊಂಡಿದ್ವಲ್ಲ ಬೇಸ್, ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪಕ್ಕೆ ಇರಲಿ, ತುಂಬ ತೆಳು ಬೇಡ. ಅದರ ಮಧ್ಯಭಾಗದಲ್ಲಿ ನಾವು ಕಾಯಿ ಬೆಲ್ಲ ಮಿಶ್ರಣ ಏನಿತ್ತು ಅದನ್ನು ಹಾಕಿ ಈ ರೀತಿ ಫೋಲ್ಡ್ ಮಾಡಿದ್ರೆ ಆಯಿತು. ಹಿಟ್ಟು ತುಂಬ ತೆಳ್ಳಗಿರಬಾರ್ದು, ಈ ರೀತಿ ಗಟ್ಟಿಯಾಗಿರಬೇಕು. ಆಗ ನಿಮಗೆ ಸ್ಪ್ರೆಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಸ್ಪ್ರೆಡ್ ಮಾಡಿ ಮಿಡ್ಲಲ್ಲಿ ಹೂರಣ ಹಾಕಿ ಫೋಲ್ಡ್ ಮಾಡಿ ಬೇಯಿಸೋದು. ಈವನ್ ಹಲಸಿನಣ್ಣು, ಮಾವಿನ ಹಣ್ಣು ಬದಲು ನೀವು ಹಲಸಿನಣ್ಣು ಹಾಕಿ ರುಬ್ಬಿ ಬೇಸ್ ಮಾಡಿ ಕೂಡ ನೀವು ಮಾಡ್ಕೊಳ್ಬೋದು. ಅದು ಕೂಡ ತುಂಬಾ ರುಚಿಯಾಗಿರುತ್ತೆ. ಅದನ್ನಾದರೆ ನಾವು ಮಾಡ್ತಿರ್ತೀವಿ, ಬಟ್ ಮಾವಿನ ಹಣ್ಣಲ್ಲಿ ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇದನ್ನು ಒಂದು 15 ಮಿನಿಟ್ಸ್ ಬೇಯಕ್ಕಿಡಬೇಕು ಸ್ಟೀಮರಲ್ಲಿ. ಇನ್ನು ಇದು ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ನೀವು ಬಾಳೆ ಎಲೆಯಿಂದ ಸಪ್ರೇಟ್ ಮಾಡ್ಕೊಳ್ಳಿ. ಕ್ಲೀನಾಗಿ ಬಿಡಿಸ್ಕೊಂಡು ಬರುತ್ತೆ, ಏನು ತೊಂದರೆ ಇಲ್ಲ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ, ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದೇನಂತಂದರೆ ನೀವು ಮಾವಿನ ಹಣ್ಣು ಅಕ್ಕಿ ಹಿಟ್ಟು ರುಬ್ಕೊಳ್ಬೇಕಾದ್ರೇ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ಇದು ಬೆಂದ ಮೇಲೆ ಮಾವಿನ ಹಣ್ಣು ಸ್ವಲ್ಪ ಹುಳಿ ಹುಳಿ ಅನಿಸುತ್ತೆ. ಸೊ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಂಡು ನೀವು ಈ ಸಿಹಿ ಕಡುಬನ್ನ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಮಾವಿನ ಹಣ್ಣು ಸೀಸನಲ್ಲಿ ಈ ಒಂದು ವೆರೈಟಿ ಸಿಹಿ ಕಡುಬನ್ನ ನೀವು ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ. ಆ್ಯಂಡ್ ಎಸ್, ವರ್ತ್ ಟ್ರೈಯಿಂಗ್. ಇಲ್ಲಿವರೆಗೆ ನನ್ನ ವಿಡಿಯೋಸ್ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಅಥವಾ ಕಂಟೆಂಟ್ ಜೊತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.